ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಒಂದು ರಾಜ್ಯ ಸರ್ಕಾರ ರಾಷ್ಟ್ರೀಯ ಭದ್ರತೆಯನ್ನೇ ಹೇಗೆ ಪಣಕ್ಕಿಡಬಹುದು ಅನ್ನೋದಕ್ಕೆ ಪಶ್ಚಿಮ ಬಂಗಾಳವೇ ಸಾಕ್ಷಿ. ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಕೇವಲ ಸ್ವಾಗತಿಸ್ತಾ ಇಲ್ಲ, ಬದಲಾಗಿ ಅವರನ್ನ ತಮ್ಮ ಖಾಯಂ ಮತದಾರರನ್ನಾಗಿ ಮಾಡಿಕೊಳ್ತಾ ಇದೆ. ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ನಡುವಿನ 262 ಕಿಲೋಮೀಟರ್ ಗಡಿ ಇಂದು ಭಾರತದ ಅತ್ಯಂತ ದುರ್ಬಲ ಗಡಿಯಾಗಿದೆ. ಸರ್ಕಾರಿ ದಾಖಲೆಗಳ ಪ್ರಕಾರವೇ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಭಾರತದಲ್ಲಿ ನೆಲೆಸಿದ್ದಾರೆ. ಇವರು ಹೇಗೆ ಒಳಬರ್ತಾರೆ ಗೊತ್ತಾ? ಒಂದು, ಬೇಲಿ ಇಲ್ಲದ ಹಕಿಂಪುರಾನಂತಹ ಹಳ್ಳಿಗಳ ಮೂಲಕ, 2 ಸುಂದರ್ಬನ್ಸ್ನ ನದಿ ಮಾರ್ಗಗಳ ಮೂಲಕ, ಮತ್ತು 3ನೇದು ನಕಲಿ ದಾಖಲೆಗಳ ಮೂಲಕ. ಇದು ರಾಜ್ಯ ಸರ್ಕಾರದ ವ್ಯವಸ್ಥಿತ ಪಿತೂರಿ. ಟಿಎಂಸಿ ಸರ್ಕಾರ ಅಕ್ರಮ ವಲಸಿಗರಿಗೆ ರೇಷನ್ ಕಾರ್ಡ್, ಕನ್ಯಾಶ್ರೀ ಯೋಜನೆ ಮತ್ತು ಮನ್ರೇಗಾ ಕೆಲಸಗಳನ್ನು ನೀಡಿ ಪೋಷಿಸ್ತಾ ಇದೆ. ಸ್ಥಳೀಯ ಆಡಳಿತಕ್ಕೆ ಮಮತಾ ಸರ್ಕಾರದಿಂದ ಸ್ಪಷ್ಟ ಸೂಚನೆ ಇದೆ. ಈ ವಲಸಿಗರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತಿಲ್ಲ. ಯಾಕಂದ್ರೆ ಉತ್ತರ ಮತ್ತು ದಕ್ಷಿಣ ದಿನಾಜ್ಪುರ, ಮಾಲ್ಡಾ ಮತ್ತು ಮುರ್ಷಿದಾಬಾದ್ನಂತಹ ಜಿಲ್ಲೆಗಳಲ್ಲಿ ಈ ಅಕ್ರಮ ವಲಸಿಗರು ಟಿಎಂಸಿಯ ಪ್ರಬಲ ವೋಟ್ ಬ್ಯಾಂಕ್ ಆಗಿ ಬದಲಾಗಿದ್ದಾರೆ. ಗಡಿಯನ್ನ ಸುಭದ್ರಗೊಳಿಸಲು ಕೇಂದ್ರ ಸರ್ಕಾರ ಮುಳ್ಳು ತಂತಿ ಬೇಲಿ ಹಾಕಲು ಪ್ರಯತ್ನಿಸ್ತಾ ಇದೆ. ಆದರೆ ಮಮತಾ ಸರ್ಕಾರ ಇದಕ್ಕೆ ಸಹಕರಿಸ್ತಾ ಇಲ್ಲ. ಗಡಿ ಬೇಲಿ ನಿರ್ಮಾಣಕ್ಕೆ ಬೇಕಾದ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ರಾಜ್ಯ ಸರ್ಕಾರ ನಿರಾಕರಿಸ್ತಾ ಇದೆ. ಕೇಂದ್ರದ ಅನುದಾನವಿದ್ದರೂ ಕೇವಲ ರಾಜಕೀಯ ಲಾಭಕ್ಕಾಗಿ ರಾಜ್ಯ ಸರ್ಕಾರ ಗಡಿ ಭದ್ರತೆಯನ್ನ ತಡೆ ಹಿಡಿದಿದೆ ಅಂತ ಸ್ವತಃ ಕಲ್ಕತ್ತಾ ಹೈಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಯಾವಾಗ ಚುನಾವಣಾ ಆಯೋಗವು 2025ರ ನವೆಂಬರ್ನಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಆರಂಭಿಸಿತೋ ಆಗ ಸತ್ಯ ಹೊರಬಿತ್ತು. ದಾಖಲೆಗಳ ಪರಿಶೀಲನೆಗೆ ಹೆದರಿ ಒಂದೇ ತಿಂಗಳಲ್ಲಿ 1700ಕ್ಕೂ ಹೆಚ್ಚು ಅಕ್ರಮ ವಲಸಿಗರು ಹಕಿಂಪುರ ಗಡಿ ಮೂಲಕ ಸ್ವಯಂ ಪ್ರೇರಿತರಾಗಿ ಬಾಂಗ್ಲಾದೇಶಕ್ಕೆ ಓಡಿ ಹೋದರು. ಇಷ್ಟು ದಿನ ಇವರು ನಮ್ಮ ತೆರಿಗೆ ಹಣದ ಸರ್ಕಾರಿ ಸವಲತ್ತುಗಳನ್ನು ಅನುಭವಿಸುತ್ತಾ ಭಾರತದ ಪ್ರಜೆಗಳಂತೆ ಬದುಕ್ತಾ ಇದ್ರು. ಇವರನ್ನ ರಕ್ಷಿಸ್ತಾ ಇದ್ದಿದ್ದು ಯಾರು? ಅದೇ ದೀದಿಯ ಸರ್ಕಾರ. ಇದು ಕೇವಲ ಬಂಗಾಳದ ಸಮಸ್ಯೆ ಅಲ್ಲ, ಇದು ಇಡೀ ದೇಶದ ಸುರಕ್ಷತೆಯ ಪ್ರಶ್ನೆ. ಓಲೈಕೆ ರಾಜಕಾರಣ ಮಾಡುವ ಕಾಂಗ್ರೆಸ್ ಮತ್ತು ಟಿಎಂಸಿಯಂತಹ ಪಕ್ಷಗಳು ಅಧಿಕಾರಕ್ಕಾಗಿ ದೇಶವನ್ನೇ ಮಾರಾಟ ಮಾಡಲು ಸಿದ್ಧವಿವೆ. ಈ ಸತ್ಯವನ್ನ ನಾವು ಪ್ರತಿ ಮನೆಗೂ ತಲುಪಿಸಬೇಕಿದೆ. ಜೈ ಹಿಂದ್, ವಂದೇ ಮಾತರಂ.